ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಟರಾಜ್ ಗೌಡ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸಿಂಧೂರ. ದ್ವೇಷ ಭಾಷಣ ಮಸೂದೆ ಮಂಡನೆ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಬಿಜೆಪಿ ಮತ್ತು ಈ ಹಿಂದೂ ಪರ ಸಂಘಟನೆಗಳ ಆರೋಪ ಏನು ಅಂತ ಹೇಳಿದ್ರೆ, ಈ ದ್ವೇಷ ಭಾಷಣ ಹಿಂದೆ ಎಲ್ಲ ಎಷ್ಟೊಂದಾಗಿದೆ, ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಇವ್ರು ತುಷ್ಟೀಕರಣ ಮಾಡೋದಕ್ಕೆ ಇವ್ರಿಗೆ ಅನುಕೂಲ ಆಗೋ ರೀತಿ ನಾವ್ಯಾರು ಮಾತಾಡಬಾರ್ದು ಅಂತ ಹೇಳಿ ಇವ್ರ ಅನುಕೂಲಕ್ಕೆ ಈ ಮಸೂದೆಯನ್ನು ಮಾಡ್ಕೊಂಡಿದ್ದಾರೆ. ಇದುವರೆಗೂ ಎಷ್ಟು ದ್ವೇಷ ಭಾಷಣಗಳಾಗಿದ್ದಾವೆ, ಎಷ್ಟು ಕಡೆ ಹಿಂದೂಗಳ ಮೇಲೆ ಹಲ್ಲೆಗಳಾಗಿದೆ, ಇದೆಲ್ಲ ಆಗಿದೆ. ಯಾವಾಗ ಕ್ರಮ ತಗೊಂಡಿತ್ತು ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು ಆರೋಪ. ನಟರಾಜ್ ಗೌಡ್ರೆ, ಈ ಆರೋಪಕ್ಕೆ ಉತ್ತರವನ್ನ ನಿಮ್ಮಿಂದ ಬಯಸ್ತಾ ನನ್ನದೊಂದಷ್ಟು ಟೆಕ್ನಿಕಲ್ ಪ್ರಶ್ನೆಗಳಿದ್ದಾವೆ, ನಾನು ಅದನ್ನ ಕೇಳ್ತೀನಿ, ಮೊದ್ಲಿದಕ್ಕೆ ಉತ್ತರ ಕೊಟ್ಬಿಡಿ. ಇಲ್ಲ, ಪೊಲೀಸ್ ಕಂಡ್ರೆ ಕಳ್ಳರಿಗೆ ಇದ್ದೇ ಇರ್ತದೆ. ಆ ತರ ಇದೇನಾಗಿದೆ ಅಂದ್ರೆ, ಯಾರು ಅಪರಾಧ ಮಾಡ್ತಾರೆ, ಅಪರಾಧ ಪ್ರಜ್ಞೆ ಅವ್ರು ಕಾಡ್ತಾ ಇರ್ತದೆ, ಅವ್ರಿಗೆ ಗೊತ್ತಿರ್ತದೆ ಅಪರಾಧ ಮಾಡ್ತಿದೀವಿ, ತಪ್ಪು ಮಾಡ್ತಾ ಇದೀವಿ ಅಂತ ಗೊತ್ತಿರ್ತದೆ. ಆರೋಗ್ಯ ಕೂಡ ಕಾನೂನಿಗೆ ಮಣ್ಣಿರಚಿ ತಾವು ಸಮಾಜಘಾತಕ ಕೆಲಸಗಳಲ್ಲಿ ತೊಡಗಿರ್ತಾರೆ. ಅದರೊಳಗೆ ಈ ಬಲಪಂಥೀಯ ಸಂಘಟನೆಗಳು ಬಹಳ ಇದಾವೆ. ಆ ಬಲಪಂಥೀಯ ಸಂಘಟನೆಗಳು ದ್ವೇಷ ಭಾಷಣ, ಸುಳ್ಳುಗಳನ್ನ ಹೇಳೋದು, ವಾಟ್ಸ್ಆಪ್ ಯೂನಿಟಿ ಮುಖಾಂತರ ಸುಳ್ಳುಗಳನ್ನ ಹಂಚೋದು, ಆಮೇಲೆ ಪ್ರಚೋದನಾಕಾರಿ ಹೇಳಿಕೆಗಳನ್ನ ಕೊಡೋದು, ಸಾಮರಸ್ಯವನ್ನ ಹಾಳು ಮಾಡೋದು, ಇಂತಹ ವಿಧ್ವಂಸಕ ಕೆಲಸಗಳನ್ನ ಮಾಡ್ತಾನೇ ಬರ್ತಾರೆ. ಅಂತವ್ರಿಗೆ ಕಾನೂನು ತರಬೇಕು. ನೋಡಿ, ಈಗ ನಾನು ಹೇಳ್ದೆ ಮೂಲಭೂತವಾದಿಗಳು, ಎಸ್ಪೆಷಲಿ ಅದು ಯಾವ ಧರ್ಮದ ಮೂಲಭೂತವಾದಿಗಳಾದ್ರೂ ಅಷ್ಟೇನೆ, ಅವ್ರಿಗೆ ಒಂದು ಕಡಿವಾಣ ಹಾಕೋದು ಅಗತ್ಯ ಇದೆ. ಯಾಕಂದ್ರೆ ಅವರು ಧಾರ್ಮಿಕ ಮೂಲಭೂತವಾದ ಮಾಡೋದಲ್ಲದೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಿದ್ದಾರೆ. ಈಗ ಕೇವಲ ಹಿಂದೂಗಳಿಗೆ ಮಾತ್ರ, ಮುಸಲ್ಮಾನರಿಗೆ ಮಾತ್ರ, ಕ್ರಿಶ್ಚಿಯನ್ರಿಗೆ ಮಾತ್ರ ಅಂತ ಕಾನೂನು ಬರೋದಿಲ್ಲ. ಕಾನೂನು ಎಲ್ಲರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಯಾರೇ ದ್ವೇಷ ಭಾಷಣವನ್ನ ಮಾಡ್ಲಿ, ಅದು ಅಲ್ಪಸಂಖ್ಯಾತರು ಮಾಡ್ಲಿ, ಬಹುಸಂಖ್ಯಾತರು ಮಾಡ್ಲಿ, ಬಲಪಂಥೀಯ ಮಾಡ್ಲಿ, ಎಡಪಂಥೀಯ ಮಾಡ್ಲಿ, ಯಾರೇ ಮಾಡಿದ್ರು ಕೂಡ ಕಾನೂನಿಗಿಂತ ದೊಡ್ಡದು ಯಾವುದೂ ಇಲ್ಲ. ಸಾಮರಸ್ಯವನ್ನ ಹಾಳು ಮಾಡಬಾರದು. ಈ ದೇಶದ ಸಂವಿಧಾನದಲ್ಲಿ ಕೆಲವು ಆಶಯಗಳಿದಾವೆ. ಸಮಾಜವಾದ, ಜಾತ್ಯತೀತವಾದ ಆಶಯ ಇದೆ. ಆ ಮೂಲವನ್ನ ಯಾರು ಅಲುಗಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನ ಕಿತ್ತಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಂತಹ ಸಮಾಜಘಾತಕ ಶಕ್ತಿಗಳ ವಿರುದ್ಧ ಕಾನೂನು ತನ್ನ ಕೆಲಸ ಮಾಡ್ಬೇಕು. ಅದಕ್ಕಾಗಿ ಈ ದ್ವೇಷ ಭಾಷಣ ಏನು ತಿದ್ದುಪಡಿ ಕಾಯ್ದೆ ತಗೊಂಡ್ಬರ್ತಾರೆ. ಮುಂಚೆ ಏನಾದ್ರು ಕಾನೂನು ಇದೆ, ಆದಾಗ್ಯೂ ಅದನ್ನು ಮೀರು ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ನೀವು ನೋಡಿದಿರಿ, ಹೆಂಗೆ ಮಂಗಳೂರು ಭಾಗವನ್ನ, ಕರಾವಳಿ ಭಾಗವನ್ನ ಲ್ಯಾಬೊರೇಟರಿ ತರ ಮಾಡ್ಕೊಂಡು ಅಲ್ಲಿನ ಯುವಕರನ್ನ ಯಾವ ರೀತಿಯಾಗಿ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಮಂಗಳೂರು ಅಥವಾ ಮತ್ತೊಂದೂರು, ಮಗದೂರು, ಇದೆಲ್ಲವೂ ಮಂಡ್ಯ, ಅಷ್ಟು ಚೆನ್ನಾಗಿದ್ದಂತಹ ಮಂಡ್ಯನು ಇವತ್ತು ಕೋಮು ದ್ವೇಷದಿಂದ ಮಂಡ್ಯನೂ ಹೊತ್ಕೊಂಡು ಉರಿದಿರೋ ಅಂತ ಎಷ್ಟೋ ಪ್ರಕರಣಗಳನ್ನ ನಾವು ಗಮನಿಸಿದೀವಿ. ಒಟ್ಟಾರೆಯಾಗಿ ರಾಜಕಾರಣಿಗಳು ತಮ್ಮ ತಮ್ಮ ಪಕ್ಷಗಳ ರಾಜಕೀಯ ಲಾಭಕ್ಕೋಸ್ಕರ ಕೊಡುವಂತಹ ಸ್ಟೇಟ್ಮೆಂಟ್ಗಳನ್ನ ಮುಲಾಜಿಲ್ದೆ ನಿಲ್ಲಿಸ್ಬೇಕು. ಅವಾಗ ಯಾವುದೇ ಕೋಮು ದ್ವೇಷದ ದಳ್ಳುರಿ ಹತ್ಕೊಂಡು ಉರಿಯಲ್ಲ ಅನ್ನೋದು ಒಂದು ವಿಚಾರದ ಜೊತೆಗೆ ನನಗೆ ಟೆಕ್ನಿಕಲಿ ಹೇಳಿ, ಈ ದ್ವೇಷ ಭಾಷಣವನ್ನ ಹೌ ಡು ಯು ಕನ್ಸಿಡರ್ ಇಟ್? ಇದ್ರ ಮಾನದಂಡ ಏನು? ಯಾವ ರೀತಿ ಮಾತಾಡಿದ್ರೆ ಇದು ದ್ವೇಷ ಭಾಷಣ ಅಂತ ಕನ್ಸಿಡರ್ ಮಾಡ್ತೀರಿ? ಅದನ್ನ ಯಾರು ಗಮನಿಸೋದು ಯಾರು? ಈಗ ಸುಮಾರು ಸಂಘ ಸಂಸ್ಥೆಗಳಿದಾವೆ, ಹಲವಾರು ಸಂಘ ಸಂಸ್ಥೆಗಳಿದಾವೆ, ರಾಜಕೀಯ ನಾಯಕರು. ನೀವೀಗ ಈಗ ಬರೋ ಚುನಾವಣೆ ಎಲೆಕ್ಷನ್ ಬಂತು ಅಂತಂದ್ರೆ ನೀವು ಈ ಕ್ಯಾಂಪೇನ್ಗೆ ಹೋಗ್ತೀರಿ, ಮತ್ತೊಂದು ಕಡೆ ಹೋಗ್ತೀರಿ, ಸಂಘ ಸಂಸ್ಥೆಗಳಲ್ಲಿ ನೀವು ರಾಜಕೀಯ ಭಾಷಣಗಳನ್ನ ಮಾಡ್ತೀರಿ, ವೇದಿಕೆ ಮೇಲೆ ಇನ್ನೊಂದು ಪಕ್ಷದ ಬಗ್ಗೆ ಭಾಷಣಗಳನ್ನು ಮಾಡ್ತೀರಿ. ಈ ದ್ವೇಷ ಭಾಷಣಕ್ಕೆ ಮಾನದಂಡ ಏನು? ಇದನ್ನ ಗಮನಿಸೋದು ಯಾರು? ವೆದರ್ ಅಸಿಸ್ಟೆಂಟ್ AC ಏನಾದ್ರೂ ಗಮನಿಸ್ತಾರಾ, ಅಥವಾ ಪೊಲೀಸ್ ಅಧಿಕಾರಿಗಳು ಗಮನಿಸ್ತಾರಾ, ಅಥವಾ ಪ್ರತಿ ಸಮಾರಂಭಗಳಲ್ಲೂ ಸಭೆಗಳಲ್ಲೂ ಈಗ ಕಾಮನ್ ಮ್ಯಾನ್ ಅಪ್ಪ ಯಾರೋ ಒಬ್ಬ ತಗೊಳ್ಳಿ ಸರ್, ಇದು ಯಾವುದೋ ಒಂದು ದ್ವೇಷ ಭಾಷಣ ಇದೆ ಅಂತ ಕೊಟ್ಟಿದ ತಕ್ಷಣ ಅದನ್ನ ಹೇಗೆ ಕನ್ಸಿಡರ್ ಮಾಡ್ತೀರಿ? ಅದನ್ನ ಹೇಗೆ ಇನ್ವೆಸ್ಟಿಗೇಟ್ ಮಾಡ್ತೀರಿ? ಪ್ರತಿ ಸಭೆ ಸಮಾರಂಭಗಳಲ್ಲೂ ಪೊಲೀಸ್ ಅಲಾಟ್ ಮಾಡ್ತೀರಾ? ಹೇಗೆ ಹೌ ಡು ಯು ಏನು ಇದನ್ನ ಹೇಗೆ ನೀವು ಕಾರ್ಯರೂಪಕ್ಕೆ ತರ್ತೀರಿ ಇದನ್ನ? ಇಲ್ಲ, ಈಗ ತುಂಬಾ ವ್ಯಾಲಿಡ್ ಇದೆ ಸಿಂಧೂರ್ ಅವರೇ, ತಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ. ತಾವು ಒಂದು ಮಾತು ಹೇಳಿದ್ರಿ, ಯಾವುದೇ ರಾಜಕಾರಣಿ ಏನೇ ಭಾಷಣ ಮಾಡಿದ್ರು ಮುಲಾಜಿಲ್ದಲ್ಲೇ ಅವ್ರ ಮೇಲೆ ಕ್ರಮ ಆಗಬೇಕು. ಇದು ಆಮೇಲೆ ಇದು ಕೇವಲ ರಾಜಕಾರಣದ ವಿಷಯ ಅಲ್ಲ, ಇದು ಸಮಾಜದ ವಿಷಯ, ಸಮಾಜದ ಸ್ವಾಸ್ಥ್ಯದ ವಿಷಯ, ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ಅಥವಾ ಸಮುದಾಯಗಳ ನಡುವೆ ಸೌಹಾರ್ದತೆಯನ್ನ ಮೂಡಿಸುವಂತ ವಿಷಯ ಆಗ್ತದೆ. ಒಂದು ಹೆಂಗೆ ಅದನ್ನ ಯಾವ್ದು ದ್ವೇಷ ಭಾಷಣ ಅಂತ ಯಾವ್ದನ್ನಂತಾರೆ ನೋಡಿ. ಕೆಲವು ಸುಪ್ರೀಂ ಕೋರ್ಟ್ ನ ಒಂದು ನಿಲುವಿದೆ, ಸುಪ್ರೀಂ ಕೋರ್ಟ್ ನ ಒಂದು ಆರ್ಡರ್ ಇದೆ. ಏನ್ ಆರ್ಡರ್ ಇದೆ ಅಂದ್ರೆ, ಯಾವುದೇ ಧರ್ಮದ ಹೆಸರೆತ್ಕೊಂಡು, ದೇವರ ಹೆಸರೆತ್ಕೊಂಡು ಚುನಾವಣೆಯಲ್ಲಿ ಪ್ರಚಾರಗಳನ್ನ ಮಾಡುವಂತಿಲ್ಲ ಅಂತ ಹೇಳಿ 2017ರಲ್ಲಿ ಆ ಸುಪ್ರೀಂ ಕೋರ್ಟ್ ನ ತೀರ್ಪು ಬಂದ್ರು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ದ್ವೇಷ ಭಾಷಣ ಗಂಭೀರ ಅಪರಾಧ ಅಂತ ಸುಪ್ರೀಂ ಹೇಳಿದೆ. ನಾನು ನಿಮ್ಗೆ ಹೇಳ್ತಾ ಇದೀನಿ, ಇಲ್ಲ ನಾನು ಅದಕ್ಕಿಂತ ಮೂಲಭೂತವಾದದ್ದು ಹೇಳ್ತಾ ಇದೀನಿ. ಧರ್ಮದ ಹೆಸರಲ್ಲೇ, ದೇವರ ಹೆಸರಲ್ಲೇ ಚುನಾವಣಾ ಭಾಷಣಗಳನ್ನ ಮಾಡೋಂಗಿಲ್ಲ ಅಂದ್ರೂ ಕೂಡ
ಕೆಲವು ನಮ್ಮ ರಾಜಕೀಯ ನಾಯಕರು ನಿಮ್ಗೆ ಗೊತ್ತಿರ್ಬೇಕು, ಒಂದು ಹನುಮನ್ ವಿಗ್ರಹವನ್ನ, ಆಂಜನೇಯನ ವಿಗ್ರಹವನ್ನ ಪ್ರಧಾನಮಂತ್ರಿಯವರು ತಮ್ಮ ರ್ಯಾಲಿಯಲ್ಲೇ ಬಳಸ್ಬಿಟ್ಟಿದ್ರು. ರ್ಯಾಲಿ ಬೆಂಗಳೂರಿನಲ್ಲಿ ಒಂದು ರ್ಯಾಲಿನಲ್ಲಿ. ಎರಡನೇದು ಅವರು ಕಬರಸ್ತಾನು, ಶಂಶಾನು ಈ ತರ ಒಂದು ಒಂದು ಸಾಂಖ್ಯಿಕವಾದಂತಹ ವಿಷಯಗಳನ್ನ ಪದಗಳನ್ನ ಬಳಸಿ, ಆಮೇಲೆ ನಿಮ್ಗೆ ದೀಪಾವಳಿನಲ್ಲಿ ಜ್ಯೋತಿ ಬೆಳಗ್ಬೇಕಾ ಅಥವಾ ರಂಜಾನ್ ಅಲ್ಲಿ ಜ್ಯೋತಿ ಬೆಳಗ್ಬೇಕಾ ಅಂತ ಚುನಾವಣಾ ಭಾಷಣಗಳಲ್ಲಿ ಮಾಡಿ ತಾವು ದಿಕ್ಕು ತಪ್ಪಿಸೋದ ಕೆಲಸವನ್ನ ರಾಜಕಾರಣಿಗಳು ಮಾಡ್ತಾರೆ. ಅದು ಒಂದು ಭಾಗ. ಎರಡನೇ ಭಾಗ ಏನಂದ್ರೆ, ಯಾವುದೇ ಧರ್ಮದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡಬಾರದು. ಆದಾಗ್ಯೂ ಕೂಡ ಈಗ ಯಾರೋ ಒಬ್ರು ಉತ್ತರ ಕನ್ನಡದ ಸಂಸದರು, ಈ ಒಂದು ಧರ್ಮ ಇದ್ರೆ ಭೂಮಿ ಮೇಲೆ ಅಲ್ಲಿವರೆಗೂ ಭಯೋತ್ಪಾದನೆ ಇರುತ್ತೆ ಅಂದ್ರು. ಧರ್ಮದಿಂದ ಭಯೋತ್ಪಾದನೆ ಅಲ್ಲ, ಭಯೋತ್ಪಾದಕರಿಂದ ಭಯೋತ್ಪಾದನೆ ಅಷ್ಟೇ ಹೊರತು ಧರ್ಮ ಸಾವಿರಾರು ವರ್ಷಗಳಿಂದ, ಎಲ್ಲಾ ಧರ್ಮಗಳು ಸಾವಿರಾರು ವರ್ಷಗಳಿಂದ ಇದ್ದೇವೆ. ಎಲ್ಲಾ ಧರ್ಮಗಳ ಆಶಯ. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಧರ್ಮದಿಂದ ಭಯೋತ್ಪಾದನೆ ಅಲ್ಲ, ಆದ್ರೆ ಭಯೋತ್ಪಾದಕರೆಲ್ಲ ಅದೇ ಧರ್ಮದವರು ಆಗಿದ್ದಾರೆ ಅನ್ನೋದು ಸಾಧು ಸತ್ಯನ ಒಪ್ಕೊಳ್ಬೇಕಾಗತ್ತೆ ನಾವು ಈ ಸಂದರ್ಭದಲ್ಲಿ. ಇಲ್ಲ, ಈಗ ಒಪ್ಕೊಳ್ಬೇಕು. ಇಲ್ಲ, ನಾನು ನಿಮ್ಗೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದ್ ನಿಮಿಷ. ಈಗ ಯಾವ ಧರ್ಮದಲ್ಲಿ ಭಯೋತ್ಪಾದಕರಿಲ್ಲ? ಈ ನಮ್ಮ ಧರ್ಮ, ಈಗ ಹಿಂದೂ ಧರ್ಮದಲ್ಲಿ ಗೋಡ್ಸೆ ಅಂತ ಭಯೋತ್ಪಾದಕರಿದ್ದಾರೆ, ಮುಸಲ್ಮಾನ್ ಧರ್ಮದಲ್ಲಿ ಅಲ್ಲಿ ಕಸಾಬ್ ಅಂತ ಭಯೋತ್ಪಾದಕರಿದ್ದಾರೆ, ಕ್ರಿಶ್ಚಿಯನ್ ಧರ್ಮದಲ್ಲಿ ಅಮೆರಿಕದಲ್ಲಿ ನೋಡ್ಬೇಕು ಎಷ್ಟು ದಿನ ಬೆಳಗಾದ್ರೆ ಎಷ್ಟು ಶೂಟ್ಗಳು ಆಗ್ತವೆ, ಅಲ್ಲಿಂತಹ ಭಯೋತ್ಪಾದನೆ ನಡೀತಾ ಇದೆ, ನಿಮ್ಗೆ ಗೊತ್ತಿದೆ. ಧರ್ಮದ ವಿಷಯ ಅಲ್ಲ, ಧರ್ಮದ ವಿಷಯ ಅಲ್ಲ. ಯಾಕಂದ್ರೆ ಗಾಂಧಿಯನ್ನ ಕೊಂದಂತಹ ಗೋಡ್ಸೆ ಇವರು ಭಯೋತ್ಪಾದಕ ಆಗಿಬಿಟ್ಟ. ಅದೇ ಗೋಡ್ಸೆಗೆ ಇದೇ ಕೋರ್ಟ್ ಕ್ಲಿಯರ್ ಚಿಟ್ ಕೊಟ್ಟು, ಇದೇ ಕ್ಲೀನ್ ಚಿಟ್ ಕೊಟ್ಟಿದೆ. ಅದು ಗೊತ್ತಿದ್ರೆ ಮತ್ತೆ ಭಯೋತ್ಪಾದಕ ಅಂತ ಮಾತಾಡಿ ಇವತ್ತಿನ ದಿವಸ ಇವ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ಇವತ್ತಿನ ದಿವಸ ಇವ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ದ್ವೇಷ ಭಾಷಣವನ್ನ ಮಾಡಂತವ್ರು ಯಾರೇ ಆದ್ರೂ ಕೂಡ ಹಾಗಾದ್ರೆ ಒಂದು ನಿಮಿಷ, ವಾಟ್ ಇಸ್ ದ ಡೆಫಿನೇಷನ್ ಫಾರ್ ಭಯೋತ್ಪಾದಕತೆ? ವಾಟ್ ಇಸ್ ದ ನಟರಾಜ್ ಗೌಡ್ರೆ, ಈ ದೇಶ ಭಾಷಣ ಅನ್ನೋದಕ್ಕೆ ಡಿಫೈನ್ ಮಾಡಿ ಮಾಡ್ತಾರೆ. ನಮ್ಗೆ ಮಾನದಂಡ ಆದ್ರೆ ಗೊತ್ತಾ? ಇಂಟರ್ಪ್ರಿಟೇಷನ್ ಮಾಡಿ, ದೇಶ ಭಾಷಣ ಅನ್ನೋದನ್ನ ಇಂಟರ್ಪ್ರಿಟೇಷನ್ ಮಾಡಿ ನಟರಾಜ್ ಗೌಡ್ರೆ. ಮಾತಾಡ್ಬಿಡಿ ನೀವು. ಈಗ ಸಿಂಧೂರ್ ಅವರೇ ಒಂದ್ಸಲ ನಟರಾಜ್ ಗೌಡ್ರೆ, ಈಗ ವಿರೋಧ ಪಕ್ಷದವರು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಹಿಂದೂ ಮುಖಂಡರು ನಿಮಗೆ ಪ್ರಶ್ನೆ ಕೇಳ್ತಿದ್ದಾರೆ. ನೋಡಿ, ಸಾವರ್ಕರ್ ಅವರು ನಿರ್ದೋಷಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯರು ಪದೇ ಪದೇ ಸಾವರ್ಕರ್ ಅವರು ಗಾಂಧೀಜಿಯವರನ್ನು ಕೊಂದಿದ್ದಾರೆ. RSS ನಿರ್ದೋಷಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸಿದ್ದರಾಮಯ್ಯವರು ಪದೇ ಪದೇ RSS ಗಾಂಧೀಜಿಯವರನ್ನು ಕೊಂದಿದ್ದಾರೆ ಅಂತ ಹೇಳ್ತಾರೆ. ಪ್ರಪ್ರಥಮವಾಗಿ ದ್ವೇಷ ಭಾಷಣ ಬಂದ್ರೆ ಮೊದಲು ಕೇಸನ್ನ ಸಿದ್ದರಾಮಯ್ಯರ ಮೇಲೆ ಮಾಡ್ಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರು, ಪ್ರಿಯಾಂಕಾ ಖರ್ಗೆ ಅವರು, ಸಂತೋಷ್ ಲಾಡ್ ಅವರು, BK ಹರಿಪ್ರಸಾದ್ ಅವರು ಪದೇ ಪದೇ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಿ ಹಿಂದೂಗಳ ಒಂದು ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ತಾ ಇದ್ದಾರೆ. ಪ್ರಥಮ ಕೇಸನ್ನ ಅವ್ರ ಮೇಲೆ ಮಾಡ್ಬೇಕಾಗತ್ತೆ. ದ್ವೇಷ ಭಾಷಣ ಸಿದ್ದರಾಮಯ್ಯವರೇ ಸಾವರ್ಕರ್ ಅವರು ಗಾಂಧಿ ಹತ್ಯೆನಲ್ಲಿ ಜೈಲಿನಲ್ಲಿದ್ರು. ಸಾವರ್ಕರ್ ಅವರು ಗಾಂಧಿ ಹತ್ಯೆನಲ್ಲಿ ಆರೋಪಿಯಾಗಿದ್ರು. ಗೋಡ್ಸೆ RSS ನ ಕಾರ್ಯಕರ್ತನಾಗಿದ್ದ. ಇದ್ಯಾವುದು ಅಸತ್ಯ ಅಲ್ವಲ್ಲ ಇವ್ರಿಗೆ? ಈಗ ನೋಡಿ, ಕೋಮುವಾದಿಗಳು, ಮೂಲಭೂತವಾದಿಗಳು ತಮ್ಮದೇ ಆದ ವಾದವನ್ನ ಮಂಡಿಸ್ತಾರೆ. ಅದಕ್ಕಾಗಿ ನಾವು ಕೇರ್ ಮಾಡ್ಬೇಕಾಗಿಲ್ಲ. ಕಾನೂನು ನಟರಾಜ್ ಗೌಡ್ರೆ ಓತಪ್ರದೋ ಮಾತಾಡ್ಕೊಂಡು ಹೋಗೋದಲ್ಲ. ನಿಮ್ಮ DK ಶಿವಕುಮಾರ್ ಅವರು ಸದನದಲ್ಲೇ ನಮಸ್ತೆ ಸದಾ ವಂಚನೆ ಅಂತ ಹೇಳ್ತಾರಲ್ವಾ? ಹಾಗಾಗಿ ಅವರು ಭಯೋತ್ಪಾದಕರೇನಾ? RSS ನ ಪ್ರಾರ್ಥನಾ ಗೀತೆಯನ್ನ ಸದನದಲ್ಲಿ ನಿಮ್ಮ DK ಶಿವಕುಮಾರ್ ಅವರು ಹಾಡ್ತಾರೆ. ಹಾಗಾದ್ರೆ ಅವರನ್ನು ಭಯೋತ್ಪಾದಕ ಅಂತ ಕನ್ಸಿಡರ್ ಮಾಡ್ತೀರಾ? ಸಾರ್ವಜನಿಕ ಜೀವನದಲ್ಲಿ, ಸಾರ್ವಜನಿಕ ಸಭೆಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ಕುದುರೆ ಮೇಲೆ ಹೋಗ್ತಾರೆ. ಅವ್ರನ್ನ ಭಯೋತ್ಪಾದಕರು ಕನ್ಸಿಡರ್ ಮಾಡ್ತೀರಾ ನೀವು? ಅವ್ರ ಮೇಲೆ ಕೇಸ್ ಹಾಕಿದ್ದೀರಾ? ನಿಮ್ಮ ಮುಖಂಡರುಗಳು ಸಾರ್ವಜನಿಕವಾಗಿ ಕತ್ತಿ ಹಿಡ್ಕೊಂಡು ಹೋಗಿದ್ದಾರೆ. ಅವ್ರ ಮೇಲೆ ಭಯೋತ್ಪಾದಕರು ಕೇಸ್ ಹಾಕಿದ್ದೀರೇನ್ರಿ? ಓದಪ್ರಭು ಸುಮ್ಮನೆ ಏನು ಕಂಟಿನ್ಯೂಸ್ ಮಾತಾಡ್ಕೊಂಡು ಹೋಗೋದಲ್ಲ. ಮಾತಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇದೆಯೇನ್ರಿ ಕಾಂಗ್ರೆಸ್ನವ್ರಿಗೆ? ಯಾರಯ್ಯ ನೀನು? ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡ್ರಿ. ನಿಮ್ ಯೋಗ್ಯತೆ ತಕ್ಕಂತ ಇದು. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡ್ರಿ. ಯಾರ ಬಗ್ಗೆ ಮಾತಾಡ್ಕೊಳ್ತೀರಿ ನೀವು? ನಾಲ್ಗೆ ಬಿಗಿ ಹಿಡಿದು ಮಾತಾಡ್ಕೊಳ್ಕೊಳ್ಳಿ ನಟರಾಜ್ ಗೌಡ್ರೆ. ಯಾರ ಬಗ್ಗೆ ಮಾತಾಡ್ತಾ ಇದ್ರೆ ನೀವು? ಭವಿಷ್ಯ
ಮನುಷ್ಯನಿಗೆ ಬೆಲೆ ಕೊಡೋದು ಗೊತ್ತಿಲ್ಲ ನಿಮ್ಗೆ. ಮಾನವೀಯತೆ ಗೊತ್ತಿಲ್ಲ, ಮನುಷ್ಯನಿಗೆ ಬೆಲೆ ಕೊಡೋದು ಗೊತ್ತಿಲ್ಲ. ಇಂಥ ಹೀನ ಸಂಸ್ಕೃತಿನ ನಿಮ್ದು, ದ್ವೇಷ ಭಾಷಣದ ನಿಮ್ದು ಡಿಬೇಟ್ ಕಾಂಗ್ರೆಸ್ ಇಂಥ ಹೀನ ಸಂಸ್ಕೃತಿ ನಿಮ್ಮ ಬಾಯಿನಲ್ಲೇ ಬಂದ್ಬಿಡ್ತಲ್ಲ ಈಗ. ನಿಮ್ಮ ಹೀನ ಮಾತುಗಳು ನಿಮ್ಮ ಬಾಯಿನಲ್ಲೇ ಬಂದ್ಬಿಡ್ತಲ್ಲ. ನಿಮ್ಮ ಹೀನ ಸಂಸ್ಕೃತಿ ತೋರಿಸೋದು ಒಂದು ಡೆಕೋರಂ ಮೇಂಟೈನ್ ನಿಮ್ಗೆ ಡೆಕೋರಂ ಅನ್ನೋದು ಗೊತ್ತಿಲ್ಲ. ಏನಕ್ಕೆ ಬರ್ತೀರಾ ಆ ಡಿಬೇಟ್ಗೆ? ಏನಕ್ಕೆ ಕರೀತೀರಾ ನೀವು ಡಿಬೇಟ್ಗೆ? ನಟರಾಜ್ ಗೌಡ್ರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಹಿರಿಯರಿದ್ದೀರಿ, ನೀವು ಹಲವಾರು ಡಿಬೇಟ್ಗಳಲ್ಲಿ ಭಾಗಿಯಾಗಿದ್ದೀರಿ. ನೀವು ನೋ ಐ ಡೋಂಟ್ ಎಕ್ಸ್ಪೆಕ್ಟ್. ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಪ್ಲೀಸ್ ಕೇಳಿಸ್ಕೊಳ್ಳಿ. ನೀವು ಮಾತಾಡ್ತಾ ಹೋದ್ರೆ ಆಗಲ್ಲ, ಕೇಳಿಸ್ಕೊಳ್ಳಿ. ನೀವು ಈ ತರ ಸಿಂಗ್ಯುಲರ್ ಎಲ್ಲ ಬಳಸಿ ಮಾತಾಡಬೇಡಿ ದಯವಿಟ್ಟು. ಐ ಡೋಂಟ್ ಎಕ್ಸ್ಪೆಕ್ಟ್ ಸಚ್ ಕೈಂಡ್ ಆಫ್ ಲ್ಯಾಂಗ್ವೇಜ್ ಫ್ರಮ್ ಯು. Even I don't expect you to disconnect my top. No, I'm not disconnecting. ನಾವು ಡಿಸ್ಕನೆಕ್ಟ್ ಮಾಡೇ ಇಲ್ಲ. ಬೇಕಾದ್ರೆ ಫುಲ್ ರೀಲ್ ನೋಡ್ಕೊಳ್ಳಿ, ಪೂರ್ತಿ ರೀಲ್. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ಇಟ್ಕೊಳ್ಳಿ. ನೋಡಿ, ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ಇಟ್ಕೊಳ್ಳಿ. ನಿಮ್ಮ ಅವರ ಪಕ್ಷದ ಜನತೆ ಗೌರವ ಅವರೇ ಹೇಳ್ಬಿಟ್ರು. ಇರಿ ಸರ್, ನಟರಾಜ್ ಗೌಡ್ರೆ, ನಿಮ್ ಕಾಲ್ ಅನ್ನ ಅಥವಾ ನಿಮ್ಮ ಟಾಕ್ ಅನ್ನ ಯಾರು ಡಿಸ್ಕನೆಕ್ಟ್ ಮಾಡಿಲ್ಲ. ಬೇಕಾದ್ರೆ ಪೂರ್ತಿ ರೀಲ್ ನ ನೀವು ವಾಪಸ್ ಕೇಳಿಸ್ಕೊಳ್ಳಿ. ನೀವು ಕಂಟಿನ್ಯೂ ಮಾತಾಡ್ತಿದ್ರೆ ಆಗಲ್ಲ ನಟರಾಜ್ ಗೌಡ್ರೆ. ಯು ಆರ್ ಇನ್ ಪ್ಲೇಸ್ ಆಫ್ ಗಿವಿಂಗ್ ಆನ್ಸರ್ಸ್. ನೀವು ಆನ್ಸರಬಲ್ ಜಾಗದಲ್ಲಿ ಇದ್ದೀರಾ, ಆನ್ಸರ್ ಮಾಡಿ. ಆನ್ಸರ್ ಮಾಡೋದಕ್ಕೆ ಅವ್ರಿಗೆ ಅಲ್ಲಿ ಉತ್ತರ ಇದ್ರೆ ಆನ್ಸರ್ ಮಾಡಿ. ನೀವು ಉತ್ತರ ಕೊಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಉತ್ತರ ಕೊಡೋದಕ್ಕೆ ಮನಸ್ಸಿಲ್ಲ ಅವ್ರಿಗೆ. ಉತ್ತರ ಕೊಡಿ ನಟರಾಜ್ ಗೌಡ್ರೆ. ಯಾವ ಮಾನದಂಡದ ಮೇಲೆ ನೀವು ಇದನ್ನ ದ್ವೇಷ ಭಾಷಣ ಅಂತ ಕನ್ಸಿಡರ್ ಮಾಡ್ತೀರಾ? ನಾಳೆ ಯಾರೋ ನಿಮ್ಮ ನಾಯಕರೇ ಯಾರೋ ಒಬ್ರು ತುಷ್ಟೀಕರಣ ಮಾಡುವಂತ ಭಾಷಣನೋ ಪ್ರವೋಕ್ ಮಾಡುವಂತ ಭಾಷಣನೋ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅವಾಗ ನೀವು ನಿಜವಾಗ್ಲೂ ಕ್ರಮ ತಗೋತೀರಾ? ಮತ್ತು ಇದರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಸಭೆ ಸಮಾರಂಭಗಳಿಗೆ ಯಾರನ್ನ ನೇಮಿಸ್ತೀರಾ? ಒಬ್ಬ ಪೊಲೀಸರನ್ನ ಬಿಡ್ತೀರಾ, ಅಥವಾ ತಾಲೂಕಧಿಕಾರಿನ ಬಿಡ್ತೀರಾ, ಇಲ್ಲ ತಹಶೀಲ್ದಾರನ್ ಬಿಡ್ತೀರಾ, ಡಿಸಿನ ಎಸಿನ ಯಾರನ್ನ ಬಿಡ್ತೀರಾ, ಎಸ್ಪಿನ್ ಬಿಡ್ತೀರಾ, ಯಾರನ್ನ ಬಿಡ್ತೀರಾ? ಸಿಂಧೂರ್ ಅವರೇ ಕೇಳಿಸ್ಕೊಳ್ಳಿ. ಈಗ ಯಾರು ತಾವು ಸುಳ್ಳುಗಳನ್ನ ಹಂಚ್ತಾರೆ, ತುಷ್ಟೀಕರಣ ಅಂತ ಹೇಳಿ ಪದಗಳನ್ನ ಉಪಯೋಗಿಸಿ, ಆಮೇಲೆ ಹಿಂದೂಗಳಿಗೆ ಮೋಸ ಮಾಡ್ತಿದ್ದಾರೆ, ಹಿಂದೂಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿ ಹೆಂಗ್ ಡಿಸೈಡ್ ಮಾಡ್ತೀರಿ ಅದನ್ನ? ಡಿಸೈಡ್ ಮಾಡ್ತೀರಾ? What kind of words you are going to consider as a ದ್ವೇಷ ಭಾಷಣ ಹೇಳಿ. ಈಗ ಒಂದ್ ನಿಮಿಷ, ನಾನು ನಿಮ್ಗೆ ಯಾವ ಪದಗಳಂತ ನಾನು ಪಟ್ಟಿ ಇಟ್ಕೊಂಡಿಲ್ಲ. ನಿಮ್ಗೆ ಯಾವ ಪದಗಳು ಬೇಕಂತ. ಆದ್ರೆ ಒಂದೊಂದು ಸತ್ಯ, ಯಾರು ಅಶಾಂತಿಯನ್ನ ಮೂಡಿಸ್ಲಿಕ್ಕೆ, ಯಾರು ಸೌಹಾರ್ದನ ಹಾಳು ಮಾಡ್ಲಿಕ್ಕೆ, ಯಾರು ಕೋಮು ಪ್ರಚೋದನೆಯನ್ನ ಮಾಡ್ಲಿಕ್ಕೆ ಇಲ್ಲಿವರೆಗೂ ನಮ್ಗೆ ಗೊತ್ತಿದೆ. ಬಿಜೆಪಿ ಎಷ್ಟು ಜನಗಳ ಮೇಲೆ ಕ್ರಮಗಳಾಗಿದೆ, ಎಷ್ಟು ಜನಗಳ ಮೇಲೆ ಕೇಸ್ಗಳಿದೆ ಅಂತ. ಆತರ ಯಾರೇ ಮಾಡಿದ್ರು ಕೂಡ ಅದಕ್ಕೆ ವಿಶೇಷವಾದ ಕೋರ್ಟ್ಗಳಿಟ್ಟು ಅದು ಕಾಂಗ್ರೆಸ್ನವ್ರಿಗೂ ಅಪ್ಲೈ ಆಗುತ್ತೆ. ಅದು ಕಾಂಗ್ರೆಸ್ನವ್ರಿಗೂ ಅಪ್ಲೈ ಆಗುತ್ತೆ ನಟರಾಜ್ ಗೌಡ್ರೆ. ಅದಕ್ಕೆ ಪೊಲೀಸ್ ಇಲಾಖೆ ಇದೆ, ಕಾಂಗ್ರೆಸ್ನವರಿಗೂ ಅಪ್ಲೈ ಆಗುತ್ತೆ. ಪೊಲೀಸ್ ಇಲಾಖೆನ ನಿಮ್ ಕೈ, ನಿಮ್ ಸರ್ಕಾರದ ಕೈ ಕೆಳಗೆ ಇಟ್ಕೋಬೇಡಿ. ಅದು ನಿಮ್ಮ ಸರ್ಕಾರಕ್ಕೂ ಅಪ್ಲೈ ಆಗುತ್ತೆ, ನಿಮ್ಮ ಶಾಸಕರು ಸಚಿವರಿಗೂ ನಿಮ್ಮ ಪಕ್ಷಕ್ಕೂ ಅಪ್ಲೈ ಆಗುತ್ತೆ. ಕಾನೂನು ಮಾಡೋದು ಎಲ್ಲಾ ಜನಗಳಿಗೆ, ಇಡೀ ಕರ್ನಾಟಕ ಜನತೆಗಳಿಗೆ. ಆರೋಪಗಳ ಮೇಲೆ ದ್ವೇಷ ಭಾಷಣ ಕಾಯ್ದೆಯನ್ನ ಜಾರಿಗೆ ತನ್ನಿ. ಮೋಹನ್ ಗೌಡ್ರೆ ಮಾತಾಡಿ. ನೋಡಿ ಮೇಡಮ್, ಇದರಲ್ಲಿ ಬಹಳ ಮುಖ್ಯ ಏನಂತ ಹೇಳಿದ್ರೆ, ಈಗಾಗಲೇ ಏನಂತ ಹೇಳಿದ್ರೆ ನಿಜವಾಗಿ ದ್ವೇಷ ಭಾಷಣವನ್ನು ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ, ಈಗಾಗಲೇ ನಮ್ಮ ರಾಜ್ಯದಲ್ಲಿ ಅನೇಕ ದ್ವೇಷ ಭಾಷಣಗಳನ್ನ ಎಷ್ಟು ಕಡೆಗಳಲ್ಲಾಗಿದೆ. ಈ ಆದಂತ ದ್ವೇಷ ಭಾಷಣಗಳ ಮೇಲೆ ಎಷ್ಟು ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ. ಸರಿಯಾಗಿ ಪ್ರಾಮಾಣಿಕವಾಗಿ ನಿಷ್ಪಕ್ಷವಾಗಿ ಯಾವುದೇ ಭೇದ ಭಾವ ಇಲ್ಲದೆ ಪ್ರಕರಣ ಮಾಡಿದ್ದಾರೆ. ಅದನ್ನ ಮಾಡಿದ್ರೆ ಖಂಡಿತವಾಗಿ ಇದು ನಿಲ್ತಾ ಇತ್ತು. ಏನಂತ ಹೇಳಿದ್ರೆ, ಇವತ್ತು ದ್ವೇಷ ಭಾಷಣವನ್ನ ಕಾಂಗ್ರೆಸ್ ನಾಯಕರೇ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ನೀವು ಇದು ನೋಡಿ, ಯಾವಾಗ್ಲೂ ಪ್ರಿಯಾಂಕಾ ಖರ್ಗೆ ಅವರು ನಿರಂತರವಾಗಿ ದ್ವೇಷ ಕಾರುವುದೇ ಅವರದ್ದು ದಂಧೆಯಾಗಿದೆ. ನಿಜವಾಗಿ ಅವರ ಮೇಲೆ ಇಂಥ ಪ್ರಕರಣಗಳನ್ನ ಕಾನೂನನ್ನು ಜಾರಿಗೆ ತಂದ್ರೆ ನಮ್ಮ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ. ನಾನು ಬಹಳ ಸ್ಪಷ್ಟ ಒಂದು ಬ್ರೇಕ್ ತಗೋಬೇಕು. ಅದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ ನಟರಾಜ್ ಗೌಡ್ರೆ, ಯಾರಾದ್ರೂ ದ್ವೇಷ ಭಾಷಣ ಮಾಡೋರಿದ್ರೆ ಅದು ಬಿಜೆಪಿ ನಾಯಕರುಗಳ ನಟರಾಜ್ ಗೌಡ್ರೆ ಒಂದ್ ನಿಮಿಷ ಮೋಹನ್ ಅವರೇ ಒಂದ್ ನಿಮಿಷ. ನಟರಾಜ್ ಗೌಡ್ರಿಗೆ ಗೊತ್ತಿಲ್ಲ, ಕತ್ತಿನ ಸಾರ್ವಜನಿಕವಾಗಿ ಸಭೆ ಹಿಡ್ಕೊಂಡು ಝಡಪಿಸ್ತಾರಲ್ಲ, ಅದು ದ್ವೇಷ ಭಾಷಣಕ್ಕೆ, ಅದು ಭಯೋತ್ಪಾದನೆಗೆ ಬರಲ್ವಾ? ನಟರಾಜ್ ಗೌಡ್ರೆ, ನಿಮ್ಮ ಪಕ್ಷದ ಕಾರ್ಯಕರ್ತರೋ ಮುಖಂಡರೋ ಬಹಳಷ್ಟು ಜನ ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತೊಂದು ಕಡೆ ಬೀದಿಗಳಲ್ಲಿ ಕತ್ತಿ ಹಿಡ್ಕೊಂಡು ಫೋಟೋ ಪೋಸ್ಟ್ ಕೊಟ್ಟಿರೋದನ್ನ ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಾ, ಇಡೀ ಜನ ನೋಡಿದ್ದಾರೆ. ಇನ್ ಕೇಸ್ ಏನಾದ್ರೂ ಈ ದ್ವೇಷ ಭಾಷಣ ಮಸೂದೆ ಏನಾದ್ರೂ ಜಾರಿ ಆದ್ರೆ ಮೊದಲು ಬೀಗ ಹಾಕಳ್ಬೇಕಾಗಿರೋದು ದ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ದೇರ್ ಲೀಡರ್ಸ್ ಅಂಡ್ ಇಟ್ಸ್ ಲೀಡರ್ಸ್.
ವೆದರ್ ಇಟ್ ಇಸ್ ಕಾಂಗ್ರೆಸ್, ಬಿಜೆಪಿ ಆರ್ ಜೆಡಿಎಸ್. ಹಾಳು ಮಾಡ್ತಾರೆ ಅಲ್ಲ ರೀ. ಕತ್ತಿನ ಬಹಿರಂಗವಾಗಿ ನೀವ್ ಹೇಳ್ದಂಗೆ ತೋರಿಸುವಂತದ್ದು, ಬಂದೂಕ ತೋರಿಸುವಂತದ್ದು ಇದ್ರೆ ತಪ್ಪೇ. ಅದು ಸಾರ್ವಜನಿಕವಾಗಿ ತೋರಿಸುವಂತ ವಿಷಯಗಳಲ್ಲ. ಥ್ಯಾಂಕ್ ಯು, ಅಟ್ ಲೀಸ್ಟ್ ಯು ಅಗ್ರೀಡ್ ದಿಸ್. ಅದನ್ನ ನೀವು ಒಪ್ಕೊಂಡಿದ್ದೀರಾ. ವಿ ಅಪ್ರಿಶಿಯೇಟ್ ಯು ನಟರಾಜ್ ಗೌಡ್ರೆ, ಇದನ್ನ ಒಪ್ಕೊಂಡಿದ್ದೀರಾ. ವಿ ಖಂಡಿತ ಅಪ್ರಿಶಿಯೇಟ್ ಮಾಡ್ತೀನಿ. ಯಾರೇ ಆಗ್ಲಿ ಫಸ್ಟ್ ಈ ದ್ವೇಷ ಭಾಷಣವನ್ನ ಕಂಟ್ರೋಲ್ ಅಲ್ಲ ನಿಲ್ಲಿಸಬೇಕಾಗಿರೋದು, ತಮ್ಮ ನಾಲಿಗೆಗಳಿಗೆ ಬೀಗ ಹಾಕಬೇಕಾಗಿರೋದು ರಾಜಕೀಯ ಪಕ್ಷಗಳು ಮತ್ತು ಅದರ ನಾಯಕರುಗಳು, ಮುಖಂಡರುಗಳು, ಕಾರ್ಯಕರ್ತರುಗಳು. ಅದಾದ್ರೆ ಜನ ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಸರಿ ಹೋಗ್ತಾರೆ. ಈಗ ಅವರೇನೇನೆ ದ್ವೇಷ ಭಾಷಣ ನನ್ನ ವಿರುದ್ಧವಾಗಿ ಮಾತಾಡ್ಬಿಟ್ರಲ್ಲ, ನೀನ್ ಅವನಯ್ಯ ಅಂತ ಅವ್ರ ನೀಚ ನಾಲಿಗೆಯಿಂದಾನೆ ಹೇಳಿ ಮಾತಾಡ್ಬಿಟ್ರಲ್ಲ, ಅದಕ್ಕಿಂತಾನು ಬೇಕಾ ಅವ್ರ ನಾಲಿಗೆನಲ್ಲೇ ದ್ವೇಷ ಭಾಷಣ? ಮೊದಲು ರಾಜಕಾರಣಿಗಳು ನಿಮ್ಮ ಎಲುಬಿಲ್ಲದ ನಾಲಿಗೆಗಳಿಗೆ ಮೊದಲು ಬೀಗ ಹಾಕೊಂಡ್ರೆ ಸಾರ್ವಜನಿಕರು ಯಾರು ದ್ವೇಷ ಭಾಷಣ ಮಾಡಷ್ಟು ಪುರುಷೋತ್ತ ಕೂತ್ಕೊಂಡಿಲ್ಲ. ಥ್ಯಾಂಕ್ ಯು ಮೋಹನ್ ಗೌಡ್ರೆ, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು. ಭಾಷಣ ಮಾಡಲ್ಲ.